24ನೇ ತಾರೀಕು RCB ವರ್ಸಸ್ ಗುಜರಾತ್ ಮ್ಯಾಚ್ ಇರೋ ದಿನ ಇದೇನು ಇಡೀ ಸ್ಟೇಡಿಯಂ ಸೆಕ್ಯೂರಿಟಿ ವ್ಯವಸ್ಥೆಗೆ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅದರದ್ದು ಏನು ಏಜೆನ್ಸಿ ಇದೆ ಅವರು ಒಂದಷ್ಟು ಕೆಲಸವನ್ನು ಇನ್ನೊಂದು ಏಜೆನ್ಸಿ ಅವರಿಗೆ ಹೊರಗುತ್ತಿಗೆ ಮೇಲೆ ಕೊಟ್ಟಿರುತ್ತಾರೆ. IBS ಸೊಲ್ಯೂಷನ್ಸ್ ಅಂತ. IBS ಸೊಲ್ಯೂಷನ್ಸ್ಗೆ ಸ್ಟ್ಯಾಕ್ಯೂವಿಂದ ಕೆಲಸಗಳನ್ನು ಗುತ್ತಿಗೆ ಮೇಲೆ ನೀಡಿರುತ್ತಾರೆ. IBSನಲ್ಲಿ ಕೆಲಸ ಮಾಡತಕ್ಕಂಥ ಇಬ್ಬರು ಸಿಬ್ಬಂದಿಗಳು ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ, ಇವರಿಬ್ಬರು ಅವತ್ತು ದಿನ ಸರ್ವರ್ ರೂಮ್ಗೆ ಕೆಲಸ ಮಾಡುವ ನೆಪದಲ್ಲಿ ಒಳಗೆ ಹೋಗಿ ಅದನ್ನು ಮೇನ್ ಕೇಬಲ್ನ ಕಟ್ ಮಾಡಿರುತ್ತಾರೆ. ಅದು ಸುಮಾರು 11:30 ಅಷ್ಟೊತ್ತಿಗೆ, ಬೆಳಗಿನ ಜಾವ 11:30 ಅಷ್ಟೊತ್ತಿಗೆ ಅಕೃತ್ಯ ನಡೆದಿರುತ್ತದೆ. ಯಾವಾಗ ಇವೆಲ್ಲ ಸೆಟಪ್ ರೆಡಿ ಆಗ್ತಿರ್ತದೆ, ಇಮಿಡಿಯೇಟ್ಲಿ ಅದು ಫೀಡ್ ಬರದೇ ಇರುವಂಥದ್ದು ಗೊತ್ತಾಗಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸರಿಪಡಿಸಲಾಯಿತು. ಇವೆಲ್ಲ ಕೆಲಸ ಗೇಟ್ ಓಪನಿಂಗ್ಕಿಂತ ಮುಂಚೆನೇ ಸರಿಪಡಿಸಲಾಗಿತ್ತು. ಅಂದರೆ 3:30ಗೆ ನಾವೇನು ಗೇಟ್ಸ್ ಓಪನ್ ಮಾಡಿಸ್ತೀವಿ ಅದಕ್ಕಿಂತ ಭಾಳ ಹೊತ್ತು ಮುಂಚೆನೇ ಇದೆಲ್ಲ ಸರಿಪಡಿಸಿ ಮತ್ತೆ ನಿತ್ಯ ಕ್ರಮಗಳನ್ನು ಏನು ಭದ್ರತೆ, ನಮ್ಮ CCTVಯಿಂದ ಫೀಡ್ ಬರೋದು, CCTV ಮೇಲೆ ನಾವೇನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡೋದು ಎಲ್ಲ ಡಿಟೇಲಾಗಿ ನಡೀತು. ಇದನ್ನು ಹಿಂದೆ ನೋಡಿದಾಗ ಯಾಕಪ್ಪ ಕಟ್ ಆಯಿತು ಅಂತ ನೋಡಿದಾಗ ಇವರಿಬ್ಬರು ಹೋಗಿ ಕಟ್ ಮಾಡಿರುವಂಥದ್ದು ಯಾವಾಗ ಸ್ಟ್ಯಾಕ್ಯೂ ಅಂತ ಏಜೆನ್ಸಿಗೆ ಗೊತ್ತಾಯಿತು, ಅವ್ರ ಕಡೆಯಿಂದ ನೆಕ್ಸ್ಟ್ ಡೇ ಬಂದವರು ಒಂದು ಕಂಪ್ಲೇಂಟ್ನ ನೀಡಿರುತ್ತಾರೆ. ಈ ರೀತಿ ಇಬ್ಬರು ಅಲ್ಲಿ ಒಳಗಡೆ ಹೋಗಿ ಕಟ್ ಮಾಡಿರುತ್ತಾರೆ ಅಂತ. ಸೊ ಇದರ ಮೇಲೆ ಈಗ FIR ಆಗಿದೆ. FIR ಆಗಿ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಈಗಾಗಲೇ IBS ಏಜೆನ್ಸಿಗೆ ಸಂಬಂಧಪಟ್ಟಂತೆ ಯಾರು ಮ್ಯಾನೇಜರಿಯಲ್ ಲೆವೆಲಲ್ಲಿ ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ, ಸೂಪರ್ವೈಸರ್ ಲೆವೆಲ್ ಇದ್ದಾರೆ, ಅವರನ್ನೆಲ್ಲನ ಕರೆಸಿ ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಯಾರಿಬ್ಬರು ಸಿಬ್ಬಂದಿಗಳು ಒಳಗೆ ಹೋಗಿದ್ರು IBSಯಿಂದ ಅವ್ರನ್ನ ಸಹ ವಿಚಾರಣೆ ಮಾಡಲಾಗುತ್ತದೆ. ಇದು ಏನಾಗಿದೆ, ಇಲ್ಲಿ ತನಕ ಬಂದಿರೋ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಅವ್ರ ನಡುವೆ ಹಣದ ವಿಚಾರದಲ್ಲಿ ಭಿನ್ನ ಅಭಿಪ್ರಾಯ ಉಂಟಾಗಿದೆ. ಯಾರ್ಯಾರಿಗೆ ಎಷ್ಟು ಹಣ ಕೊಡಬೇಕಾಗುತ್ತೆ. ಸೊ ಹಣ ಪಾವತಿಸಲಿಕ್ಕೆ ಸ್ವಲ್ಪ ತಡ ಆಗಿದ್ದಕ್ಕೆ ಈ ರೀತಿ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಎಷ್ಟು, ಏನು, ಎತ್ತ, ಯಾವ ಕೆಲಸ ಅದು ಏನಾಗಿದೆ ಡೀಟೇಲ್ಸ್ನ ಬರ್ತಾ ಇದೆ. ಈಗ ಸಿನ್ಸ್ ಇಟ್ಸ್ ಲಾಂಗ್ ಸೀಸನ್, ಬೇರೆ ಬೇರೆ ಕೆಲಸ, ಪ್ರತಿ ಮ್ಯಾಚ್ಗೆ ಚಾರ್ಜಸ್ಸು, ರೆಂಟಲ್ಲು, ಇದು ಅದೆಲ್ಲ ನೋಡಿ ಯಾರು ಎಷ್ಟು ಹಣ ಬರಬೇಕಾಗಿರುವಂಥದ್ದು ಲೆಕ್ಕ ಆಗ್ತಾ ಇದೆ. ಸರ್, CCTV ಫುಟೇಜ್ ಕಟ್ ಮಾಡಿದ್ವಿ ಸರ್, ನಿಮ್ಮ ಗಮನಕ್ಕೆ ಯಾವಾಗ ಬಂತು ಮತ್ತು ಅದು ಸರಿ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತು ಅಂತ ಸರ್? ಅದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅವರು ಸರಿ ಮಾಡಿದರು, ಈ ಸ್ಟ್ಯಾಕ್ಯೂ ಏಜೆನ್ಸಿನವರು. ಯಾಕಂದರೆ ನಮಗೆ CCTV ಫೀಡ್ ಬೇಕಾಗಿರುತ್ತೆ. ಗೇಟ್ ಓಪನ್ ಆಗಿರುತ್ತೆ 3:30ಗೆ ಏನು ಗೇಟ್ಸ್ ಓಪನ್ ಮಾಡ್ತೀವಿ ಅವಾಗಿಂದ ಬೇಕಾಗಿರ್ತದೆ ಜನ ಫ್ಲೋ ಹೇಗಿದೆ, ಒಳಗಡೆ ಫ್ಲೋ ಹೇಗಿದೆ. ಅದಕ್ಕಿಂತ ಮುಂಚೆನೇ ಅವರು ಸರಿಪಡಿಸಿದ್ರು. ಆದರೆ ಇದು ಯಾಕಾಯಿತು ಅಂತ ಅವರು ಮತ್ತೆ ಅದನ್ನು ಪರಿಶೀಲಿಸಿದಾಗ ಹಿಂದೆ ಯಾರು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇದು ವೈರ್ ಲೂಸ್ ಆಗಿ ಬಂದಿರೋದಲ್ಲ ಅಥವಾ ಕೇಬಲ್ ಬೇರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಕೇಬಲ್ ಕಟ್ ಆಗಿರೋದಲ್ಲ, ಯಾರು ಬೇಕಂತಾನೆ ಕಟ್ ಮಾಡಿದ್ದಾರೆ ಅನ್ನೋಂಥದ್ದು ಅವ್ರ ಗಮನಕ್ಕೆ ಬಂದಮೇಲೆ ಅವರು ಇದನ್ನು FIR ನೀಡಿರುತ್ತಾರೆ.